ಕರ್ಕಾಟಕ ರಾಶಿಯವರಿಗೆ ವಾರಾಹಿ ರಹಸ್ಯ ವಿಚಾರಗಳನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೇನೆ. ಅಂದರೆ ಕರ್ಕಾಟಕ ರಾಶಿಯವರು ವಾರಾಹಿ ಅಮ್ಮನವರ ಒಂದು ಆರಾಧನೆಯನ್ನು ಯಾವ ರೀತಿಯಲ್ಲಿ ಮಾಡಿದರೆ ಯಾವ ರೀತಿಯಾದಂತಹ ಕರ್ಕಾಟಕ ರಾಶಿಯವರ ಸಮಸ್ಯೆಗಳು ಪರಿಹಾರವಾಗಲಿದೆ ಅನ್ನುವಂಥದ್ದನ್ನು ತಿಳಿಸ್ತೇನೆ. ಬಹಳ ಇಂಪಾರ್ಟೆಂಟ್ ವಿಚಾರ. ಪ್ರತಿಯೊಬ್ಬ ಕರ್ಕಾಟಕ ರಾಶಿಯವರನ್ನು ತಿಳ್ಕೊಂಡಿರ್ಬೇಕು. ಅವರು ಇವತ್ತಲ್ವ ತಿಳ್ಕೊಂಡಿದ್ರೆ ತುಂಬ 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 ಅನುಕೂಲ ಅದು. ಸೊ ದಯವಿಟ್ಟು ನೀವೊಂದು ಸಹಾಯ ಮಾಡಬೇಕು. ನಿಮಗೆ ಗೊತ್ತಿದೆ ನೀವೇನು ಮಾಡಬೇಕು ಅಂತ. ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ದಯವಿಟ್ಟು ವಿಡಿಯೋ ಲಿಂಕ್ನ ಶೇರ್ ಮಾಡಿಬಿಡಿ. ಪ್ರತಿಯೊಬ್ಬ ಕರ್ಕಾಟಕ ರಾಶಿಯವರಿಗೆ ಗೊತ್ತಾಗಲಿ, ವಾರಾಹಿ ಅಮ್ಮನವರ ಶಕ್ತಿ ಗೊತ್ತಾಗಲಿ. ಅವರೂ ಸಹ ವಾರಾಹಿ ಆರಾಧನೆಯನ್ನು ಮಾಡಿಕೊಂಡು ಅವರವರ ಕಷ್ಟಗಳಿಂದ ನಷ್ಟಗಳಿಂದ ಹೊರಬರುವಂತಾಗಲಿ ಅಂತ ಅಲ್ವಾ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜ್ನ ಫಾಲೋ ಮಾಡಲಿಕ್ಕೆ ಮರಿಬೇಡಿ. ಯೂಟ್ಯೂಬಲ್ಲಿ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಭಾಳ ಇಂಪಾರ್ಟೆಂಟ್ ವಿಡಿಯೋ. ಕರ್ಕರಾಶಿಯವರಿಗೆ ಚಂದ್ರಗ್ರಹ ಅಧಿಪತಿಯಾಗಿರ್ತಾನೆ. ಚಂದ್ರ ಮನಸ್ಸಿಗೆ ಕಾರಕನಾಗಿರ್ತಾನೆ. ಈ ಕರ್ಕಾಟಕ ರಾಶಿಯವರು ನೀವು ಹೆಚ್ಚು ಸಂವೇದನಾಶೀಲರು. ತುಂಬ ಎಂತ ಹೇಳ್ತೀವಿ, ನಿಮಗೆ ಬಹಳ ವಿಶೇಷವಾಗಿರತಕ್ಕಂಥ ಚಂದ್ರನ ಪ್ರಭಾವ ಇರುತ್ತೆ ನಿಮ್ಮ ಮೇಲೆ. ಏನಾಗ್ಬಿಡುತ್ತೆ, ಕರ್ಕಾಟಕ ರಾಶಿಯವರ ನಕ್ಷತ್ರಕ್ಕೆ ನೋಡ್ಲಿಕ್ಕೆ ಹೋದರೆ ಆಶ್ಲೇಷ ನಕ್ಷತ್ರ ಕರ್ಕರಾಶಿ. ಆಶ್ಲೇಷ ನಕ್ಷತ್ರಕ್ಕೆ ಅಧಿಪತಿ ಯಾರು? ನಾಗ. ಸ್ವಲ್ಪ ಸಿಟ್ಟು, ಹಠ ಇದೆಲ್ಲ ಜಾಸ್ತಿ ಕರ್ಕಾಟಕ ರಾಶಿಯವರಿಗೆ. ಅದು ಬೇಕಾದ್ರೆ ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಆಗಿರಲಿ, ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಆಗಿರಲಿ, ಸ್ವಲ್ಪ ಹಠ ಸಿಟ್ಟು ಜಾಸ್ತಿ. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿಯವರಿಗೆ ಕಂಪ್ಯಾರಿಟಿವ್ಲಿ ಸ್ವಲ್ಪ ಕಮ್ಮಿ ಇರಬಹುದಷ್ಟೇ ಸಿಟ್ಟು. ಅವ್ರಿಗೆ ಇಲ್ಲ ಅಂತಲ್ಲ, ಸ್ವಾಭಿಮಾನ ತುಂಬ ಜಾಸ್ತಿನೇ ಇರುತ್ತೆ, ಆತ್ಮಾಭಿಮಾನ ತುಂಬ ಜಾಸ್ತಿ ಇರುತ್ತೆ. ಹೀಗಿರುವಾಗ ಕರ್ಕಾಟಕ ರಾಶಿಯವರ ಕಥೆ ಏನಪ್ಪ? ಕರ್ಕಾಟಕ ರಾಶಿಯವರಿಗೆ ಗೊತ್ತೇ ಆಗದಂಗೆ ಶತ್ರುಗಳು ಅಥವಾ ಹಿಂಬದಿಯಿಂದ ಬೆನ್ನ ಹಿಂದೆ ಚೂರಿ ಹಾಕ್ತಕ್ಕಂಥವರ ಸಂಖ್ಯೆ ತುಂಬ ಜಾಸ್ತಿ ಆಗಿಬಿಡುತ್ತೆ. ಯಾಕೆ? ಎದುರಾಗೆದುರಿ ಕರ್ಕಾಟಕ ರಾಶಿಯವ್ರನ್ನ ಎದುರಿಸ್ಲಿಕ್ಕಾಗಲ್ಲ. ನಿಮ್ಮನ್ನು ಎದುರಿಸಿ ನಿಮ್ಮ ಎದುರು ನಿಂತು ಕೊಲ್ಪಟ್ಟೆ ಹಿಡ್ಕೊಂಡು ಯಾರಿಗೂ ನಿಮ್ಮ ಪ್ರಶ್ನೆ ಮಾಡೋ ರೀತಿಯಲ್ಲಿ ನೀವು ಇಟ್ಕೊಳ್ಳೋದೇ ಇಲ್ಲ ಜೀವನನ. ನಿಮ್ಮನ್ನು ಎದುರಿಸಲಿಕ್ಕೆ ಆಗಲ್ಲ ಯಾರ ಕೈಲೂ, ಅಷ್ಟು ಒಂಥರ ಸ್ಟ್ರಾಂಗ್ ನೀವು. ಹೀಗಿರುವಾಗ ಏನಾಗುತ್ತೆ, ಗುಪ್ತ ಶತ್ರುಗಳ ಸಂಖ್ಯೆ ಜಾಸ್ತಿ, ಬೆನ್ನ ಹಿಂದೆ ಚೂರಿ ಹಾಕೋರ ಸಂಖ್ಯೆ ಜಾಸ್ತಿ. ಸೊ ಗುಪ್ತ ಶತ್ರುಗಳು ಕಡಿಮೆ ಆಗಬೇಕು ಕರ್ಕಾಟಕ ರಾಶಿಯವರಿಗೆ ಅಂದರೆ ವಾರಾಹಿ ಆರಾಧನೆಯನ್ನು ಮಾಡಬೇಕು. ನಿಮ್ಮ ವಿರುದ್ಧ ಅಂದರೆ ಕರ್ಕಾಟಕ ರಾಶಿಯವರ ವಿರುದ್ಧ ನಡೆಯುವಂಥ ಷಡ್ಯಂತ್ರಗಳನ್ನು ನಿಲ್ಲಿಸಬೇಕು ಅಂತಂದರೆ ವಾರಾಹಿ ಅಮ್ಮನವರ ಆರಾಧನೆಯನ್ನು ಮಾಡಬೇಕು. ಹಿಂಬದಿಯಿಂದ ಮಾಡುವಂಥ ಅಪವಾದಗಳು ನಿಮಗೆ ಗೊತ್ತೇ ಇಲ್ಲದೆ ನಿಮ್ಮ ಹಿಂದ್ಗಡೆ ನಿಮ್ಮ ಬಗ್ಗೆ ತುಂಬ ಒಂದಿಷ್ಟು ಮಾತಾಡಿ ನೀವು ಸರಿಯಿಲ್ಲ ಅಂತ ಒಂದಿಷ್ಟು ಅಪವಾದಗಳನ್ನ ಮಾಡಾಕ್ಬಿಡ್ತಾರಲ್ಲ ನಿಮ್ಮ ಮೇಲೆ, ಅದು ಕಡಿಮೆ ಆಗಬೇಕು ಅಂತಂದರೆ ವಾರಾಹಿ ಅಮ್ಮನವರ ಆರಾಧನೆಯನ್ನು ಮಾಡಬೇಕು. ಇಲ್ಲಿ ಮಾನಸಿಕ ಶಾಂತಿ ಮತ್ತು ಧೈರ್ಯವನ್ನು ವೃದ್ಧಿ ಮಾಡ್ತಕ್ಕಂಥ ವಿಚಾರಗಳಲ್ಲಿ ವಾರಾಹಿ ಅಮ್ಮನವರ ಪಾತ್ರ ವಿಶೇಷವಾಗಿರುತ್ತೆ. ಅಮ್ಮನವರ ಅನುಗ್ರಹ ಏನಾಗ್ಬಿಡುತ್ತೆ, ಬೇಗ ಚಿಂತೆಗೆ ಒಳಗಾಗ್ಬಿಡ್ತಾರೆ. ಸೊ ಮನಸ್ಸಿಗೆ ಒಂದು ಸ್ಥೈರ್ಯ ಬೇಕು, ಧೈರ್ಯ ಬೇಕು ಕರ್ಕಾಟಕ ರಾಶಿಯವರಿಗೆ ಅಂದರೆ ವಾರಾಹಿ ಅಮ್ಮನವರ ಆರಾಧನೆ. ಭಯ ಮತ್ತು ಆತಂಕ ಕಡಿಮೆ ಆಗಬೇಕು ಅಂತಂದರೆ ವಾರಾಹಿ ಅಮ್ಮನವರ ಆರಾಧನೆ. ಆತ್ಮವಿಶ್ವಾಸ ಜಾಸ್ತಿ ಆಗಬೇಕು ಕರ್ಕಾಟಕ ರಾಶಿಯವರಿಗೆ ಅಂದರೆ ವಾರಾಹಿ ಅಮ್ಮನವರ ಆರಾಧನೆ. ಇನ್ನು ಕರ್ಕಾಟಕ ರಾಶಿಯವರಿಗೆ ಕುಟುಂಬವನ್ನು ತುಂಬ ಪ್ರೀತಿ ಮಾಡ್ತಾರೆ ಕರ್ಕಾಟಕ ರಾಶಿಯವರು. ಸೊ ವಾರಾಹಿ ಅಮ್ಮನವರ ಆರಾಧನೆಯನ್ನು ಕರ್ಕಾಟಕ ರಾಶಿಯವರು ಮಾಡೋದ್ರಿಂದ ಕುಟುಂಬದ ಮೇಲೆ, ಅಂದರೆ ಕರ್ಕಾಟಕ ರಾಶಿಯವರ ಮೇಲೆಲ್ಲ ಅವ್ರ ಕುಟುಂಬದ ಮೇಲೆ ಒಂದಿಷ್ಟು ದೃಷ್ಟಿ ಇರುತ್ತೆ. ಆ ಒಂದು ದುಷ್ಟ ದೃಷ್ಟಿ ಎಲ್ಲ ಕಡಿಮೆ ಆಗಿಬಿಡುತ್ತೆ. ಯಾಕೆಂದರೆ ನಿಮಗೆ ತೊಂದರೆ ಕೊಡಲಿಕ್ಕೆ ಆಗದೆ ಇರತಕ್ಕಂಥ ನಿಮ್ಮ ಶತ್ರುಗಳು ನಿಮ್ಮ ಕುಟುಂಬದವ್ರಿಗೆ ತೊಂದರೆ ಕೊಡ್ಲಿಕ್ಕೆ ನೋಡ್ತಾರೋ, ಇಂಥವ್ರ ಮಗ, ಇಂಥವ್ರ ಮಗಳು, ಇಂಥವ್ರ ಫ್ಯಾಮಿಲಿ, ಇಂಥವ್ರ ಅಕ್ಕ, ಇಂಥವ್ರ ತಂಗಿ, ಇಂಥವ್ರ ಅಣ್ಣ, ಇಂಥವ್ರ ತಮ್ಮ ಅಲ್ವಾ. ಸೊ ಅದರಿಂದ ಕುಟುಂಬದ ಮೇಲೆ ಅವರ ಗುರಿ ಹೋಗುತ್ತೆ. ಅದರಿಂದ ಈ ದುಷ್ಟ ದೃಷ್ಟಿಯ ನಿವಾರಣೆ ವಾರಾಹಿ ಅಮ್ಮನವರು ಮಾಡ್ತಾರೆ. ಮನೆಯಲ್ಲಿ ಕಲಹಗಳು, ಜಗಳ ಮನಸ್ತಾಪಗಳು ಜಾಸ್ತಿ ಆಗ್ತಾ ಇದೆ ಮನೆಯಲ್ಲಿ ಕರ್ಕಾಟಕ ರಾಶಿಯವರಿಗೆ ಅಂತಂದರೆ ವಾರಾಹಿ ಆರಾಧನೆಯಿಂದ ಅದು ಕಡಿಮೆ ಆಗುತ್ತೆ. ಮನೆಗೆ ಹಾಗೂ ಮನಸ್ಸಿಗೆ, ಶರೀರಕ್ಕೆ ಒಂದು ದೈವಿಕವಾದಂಥ ರಕ್ಷಣೆ ವಾರಾಹಿ ಅಮ್ಮನವರು ಕರ್ಕಾಟಕ ರಾಶಿಯವರಿಗೆ ನೀಡಲಿದ್ದಾರೆ. ಅಷ್ಟೇ ಅಲ್ಲ, ಆರ್ಥಿಕ ಸಮಸ್ಯೆಗಳ ನಿವಾರಣೆ. ಕರ್ಕಾಟಕ ರಾಶಿಯವರಿಗೆ ಕೆಲವೊಮ್ಮೆ ಹೆಂಗಾಗ್ಬಿಡುತ್ತೆ ಅಂದರೆ ದುಡ್ಡಿನ ವ್ಯವಹಾರಗಳಲ್ಲಿ ತುಂಬ ಅಡಚಣೆ ಆಗಿಬಿಡುತ್ತೆ, ಅಥವಾ ನಿಮ್ಮ ನಿಷ್ಠುರತೆಯನ್ನು ಕೆಲವರು ಮೋಸ ಮಾಡಿಬಿಡ್ತಾರೆ. ನಿಮಗೆ ತುಂಬ ನಿಷ್ಠುರ ನೀವು ಅಂಥೇಳಿ ನಿಮಗೆ ಹದಾಕ್ತೀನಿ ತಡಿ ಅಂತೇಳ್ಬಿಟ್ಟು ಮೋಸ ಮಾಡಿಬಿಡ್ತಾರೆ ನಿಮಗೆ. ಸೊ ಏನಾಗ್ಬಿಡುತ್ತೆ, ಸುಮಾರು ಕಡೆ ದುಡ್ಡು ಎಲ್ಲ ನಿಂತ್ಕೊಂಡ್ಬಿಡುತ್ತೆ.
ಸೊ ಕರ್ಕಾಟಕ ರಾಶಿಯವರು ವಾರಾಹಿ ಅಮ್ಮನವರ ಆರಾಧನೆಯಿಂದ ನಿಂತಿರುವ ಹಣ ಮರಳಿ ನಿಮಗೆ ಸಿಗುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಅಷ್ಟೇ ಅಲ್ಲ, ವ್ಯವಹಾರದಲ್ಲಿ ಸ್ಥಿರತೆ ಇರುತ್ತೆ. ಒಂದೊಂದ್ಸಲ ವ್ಯವಹಾರ ಚೆನ್ನಾಗಾಯಿತು, ಒಂದ್ಸಲ ಕೆಳಗೆ ಬಿದ್ದೋಯ್ತು, ಒಂದ್ಸಲ ಲಾಸು, ತುಂಬ ಏರುಪೇರು ಆಗ್ತಾ ಇದೆ ವ್ಯವಹಾರಗಳು ಅಂತಂದರೆ, ಒಂದೇ ಸ್ಥಿರವಾಗಿ ಉತ್ತಮವಾದ ಸ್ಥಿರವಾದ ವ್ಯವಹಾರ ನಿಮಗೆ ಬೇಕು ಅಂತಂದರೆ ಖಂಡಿತವಾಗಿ ವಾರಾಹಿ ಆರಾಧನೆಯನ್ನು ಮಾಡಬೇಕು. ಹೊಸ ಹೊಸ ಅವಕಾಶಗಳು ಬೇಕು ಕರ್ಕಾಟಕ ರಾಶಿಗೆ ಅಂತಂದರೆ ವಾರಾಹಿ ಅಮ್ಮನವರ ಆರಾಧನೆ ಮಾಡಬೇಕು. ಇನ್ನು ಕೆಲವು ಕರ್ಕಾಟಕ ರಾಶಿಯವರಿಗೆ ಏನಾಗುತ್ತೆ, ಕಾನೂನಾತ್ಮಕ ತೊಡಕುಗಳು, ಕೆಲಸದಲ್ಲಿ ಅಡೆತಡೆಗಳು ಬಂದ್ಬಿಡುತ್ತೆ. ಸೊ ಕೆಲಸದ ಜಾಗದಲ್ಲಿ ವಿರೋಧಿಗಳು, ರಾಜಕೀಯ ಸಮಸ್ಯೆಗಳು, ರಾಜಕೀಯ ವಿರೋಧಿಗಳು ಅಥವಾ ಕಾನೂನು ವಿಚಾರಗಳು ಈ ಕಾನೂನಾತ್ಮಕ ತೊಡಕುಗಳು ನಿಮಗೆ ಕೊಡ್ತಾ ಇದ್ದಾರೆ ಅಂತಂದರೂ ಸಹ ಕರ್ಕಾಟಕ ರಾಶಿಯವರು ವಾರಾಹಿ ಆರಾಧನೆಯನ್ನು ಮಾಡಬೇಕು. ವಾರಾಹಿ ಆರಾಧನೆಯನ್ನು ಕರ್ಕಾಟಕ ರಾಶಿಯವರು ಮಾಡೋದ್ರಿಂದ ವಿರೋಧಿಗಳ ಪ್ರಭಾವ ಕಡಿಮೆ ಆಗುತ್ತೆ. ಕೆಲಸದಲ್ಲಿ ವೇಗ ಬರುತ್ತೆ, ಬೇಗ ಕೆಲಸ ಆಗುತ್ತೆ, ಪಟ ಅಂತ ಕೆಲಸ ಆಗುತ್ತೆ. ಕೆಲಸದಲ್ಲಿ ತುಂಬ ಚೆನ್ನಾಗಿ ವೇಗ ಬರುತ್ತೆ, ವಿಜಯದ ಸಾಧ್ಯತೆಗಳು ಜಾಸ್ತಿ ಆಗುತ್ತೆ. ಅಂದರೆ ನೀವೇ ಗೆಲ್ತೀರಾ. ನಿಮಗೆ ಗೆಲುವನ್ನು, ಕರ್ಕಾಟಕ ರಾಶಿಯವರಿಗೆ ಗೆಲುವನ್ನು ಕೊಡ್ತಕ್ಕಂತಹ ವಾರಾಹಿ ಅಮ್ಮನವರ ವಿಶೇಷ ರಹಸ್ಯ. ಅಂದರೆ ಇಷ್ಟೆಲ್ಲ ಅದ್ಭುತವಾದ ಶಕ್ತಿ ಇರುವ ವಾರಾಹಿ ಅಮ್ಮನವರನ್ನ ಯಾವ ರೀತಿಯಲ್ಲಿ ಕರ್ಕಾಟಕ ರಾಶಿಯವರ ಆರಾಧನೆ ಮಾಡಬೇಕು ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ವಿಚಾರ ಇಲ್ಲೇ ಇರ್ತಕ್ಕಂಥದ್ದು. ವಾರಾಹಿ ಅಮ್ಮನವರಿಗೆ ಕರ್ಕಾಟಕ ರಾಶಿಯವರು ಮಂಗಳವಾರಗಳಲ್ಲಿ ವಿಶೇಷವಾಗಿ ಆರಾಧನೆ ಮಾಡ್ಕೊಳ್ಳಿ. ತುಂಬ ಪವರ್ಫುಲ್ ಆಗಿರ್ತಕ್ಕಂಥದ್ದು. ಮಂಗಳವಾರಗಳಲ್ಲಿ ರಾತ್ರಿ ನಿಶೀಥ ಕಾಲ ಅಂತೀವಿ, ರಾತ್ರಿಯ ಸಮಯದಲ್ಲಿ ಸ್ನಾನ ಮಾಡಿಕೊಂಡು ಬರಬೇಕು. ಅಂದರೆ ಒಂದು 7-8 ಗಂಟೆ ನಂತರ ಸ್ನಾನ ಮಾಡಿಕೊಂಡು ಬಂದು ದೇವರ ಮನೆಯಲ್ಲಿ ಕುಳಿತುಕೊಂಡು ಮಂಗಳವಾರಗಳಲ್ಲಿ ಈ ವಿಡಿಯೋ ಎಂಡಲ್ಲಿ ನಿಮಗೊಂದು ವಾರಾಹಿ ಮಂತ್ರವನ್ನು ಹೇಳ್ತಾನೆ. ಆ ಮಂತ್ರವನ್ನು ಕೇಳಿಸ್ಕೊಳ್ತಾರೆ, ಒಂದು 108 ಬಾರಿ ಕೇಳಿಸ್ಕೊಳ್ಬಹುದು. ಇಲ್ಲ ಅಂದರೆ ನೀವು ಆ ಮಂತ್ರವನ್ನು ಕೇಳಿಸ್ತಾ ಒಂದು ತಾಮ್ರದ ಪಾತ್ರೆಯಲ್ಲಿ ಒಂದು ಲಿಂಬೆಹಣ್ಣನ್ನು ಇಟ್ಕೊಂಡು ಅದಕ್ಕೆ ಕುಂಕುಮಾರ್ಚನೆಯನ್ನು ಮಾಡ್ತಕ್ಕಂಥದ್ದು. ಈ ಮಂತ್ರ 108 ಬಾರಿ ಕೇಳೋದು, 108 ಬಾರಿ ಇದೇ ಮಂತ್ರದಿಂದ ನೀವು ಕುಂಕುಮಾರ್ಚನೆಯನ್ನು ಮಾಡ್ತಕ್ಕಂಥದ್ದು ಅದ್ಭುತವಾದ ಶಕ್ತಿ. ನಂತರ ಆ ಕುಂಕುಮವನ್ನು ಪ್ರಸಾದವನ್ನು ಪ್ರತಿನಿತ್ಯ ಹಚ್ಕೊಳ್ಬೋದು, ಮನೆಯವರೆಲ್ಲ ಹಚ್ಕೊಳ್ಬೋದು. ಇಲ್ಲ ಇನ್ನೂ ಪವರ್ಫುಲ್ ಆಗಿರ್ತಕ್ಕಂಥದ್ದು ಬೇಕು ಅಂತಂದ್ರೆ ಅದು ಯಜ್ಞಯಾಗಾದಿಗಳಿಂದ ಸಾಧ್ಯ. ಈ ಹೋಮ ಹವನಗಳಿಂದ ಬಹಳ ಅದ್ಭುತವಾದ ಶಕ್ತಿ ಬರ್ತದೆ ವಾರಾಹಿ ಅಮ್ಮನವ್ರದ್ದು, ಅದನ್ನೂ ಸಹ ನೀವು ತಿಳ್ಕೊಳ್ಬೇಕು. ಇಷ್ಟೆಲ್ಲ ಶಕ್ತಿಶಾಲಿ ವಾರಾಹಿ ದೇವಿಗೆ ಆರಾಧನೆಯನ್ನ ಹೋಮದ ಮೂಲಕವಾಗಿ ಮಾಡ್ತೀವಿ. ವಾರಾಹಿ ಹೋಮವನ್ನೇ ಮಾಡ್ತೀವಿ ಅಂದರೆ ಅಮಾವಾಸ್ಯೆಯಲ್ಲಿ ಮಾಡ್ತಕ್ಕಂಥದ್ದು ಅತ್ಯದ್ಭುತವಾದಂತಹ ಶಕ್ತಿಯುತವಾದ ಪರಿಹಾರವಾಗಿರುತ್ತೆ. ನಿಮಗೋಸ್ಕರ, ನಿಮ್ಮ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ಇಲ್ಲಿ ತನಕ ನಾನು ನಿಮಗೆ ಏನೇನು ಪರಿಹಾರ ಆಗುತ್ತೆ ವಾರಾಹಿ ಅಮ್ಮನವರ ಆರಾಧನೆ ಅಂತ ಹೇಳಿದನಲ್ಲ, ಆ ಒಂದು ಸಮಸ್ಯೆಗಳ ಪರಿಹಾರವಾಗಿ ನಿಮಗೆ ಅನುಕೂಲವಾಗಬೇಕು ಅನ್ನುವ ದೃಷ್ಟಿಯಿಂದ ಇದೇ 18ನೇ ತಾರೀಕು ಯುಗಾದಿ ಅಮಾವಾಸ್ಯೆಯ ದಿವಸ, ಅಂದರೆ 19ನೇ ತಾರೀಕು ಬೆಳಗ್ಗೆ ಯುಗಾದಿ ಇದೆ. ಅವತ್ತು ಬೆಳಗ್ಗೆ ಅಮಾವಾಸ್ಯೆನೂ ಇದೆ, ಅಮಾವಾಸ್ಯೆ ಬೇಗ ಮುಗಿದೋಗುತ್ತೆ. ಪರಾಭವ ನಾಮ ಸಂವತ್ಸರದ ಪಾಡ್ಯವೂ ಸಹ ಆರಂಭವಾಗ್ಬಿಡುತ್ತೆ, ಮೊದಲನೇ ತಿಂಗಳು ಮೊದಲನೇ ದಿವಸವೂ ಸಹ ಆರಂಭವಾಗ್ಬಿಡುತ್ತೆ. ಸೊ ಅದರಿಂದ ಅವತ್ತಿನ ದಿವಸ ಮಾಡಲಿಕ್ಕಾಗಲ್ಲ, ಹಿಂದಿನ ದಿವಸವೇ ಮಾಡಬೇಕು. ಯಾಕೆಂದರೆ ನಿಶೀಥ ಕಾಲ, ರಾತ್ರಿ ಕಾಲದಲ್ಲಿ ಮಾಡಬೇಕು ಅನ್ನುವ ದೃಷ್ಟಿಯಿಂದ 18ನೇ ತಾರೀಕು ಸಂಧ್ಯಾಕಾಲ ಸೂರ್ಯಾಸ್ತದ ಸಮಯದ ನಂತರ ನಮ್ಮ ಯಾಗಶಾಲೆಯಲ್ಲಿ ನಾವು ಶತ್ರು ನಿಗ್ರಹ ವಾರಾಹಿ ಹೋಮವನ್ನು ಮಾಡ್ತಾ ಇದ್ದೇವೆ. ಈ ಅತ್ಯಂತ ಶಕ್ತಿಶಾಲಿ ಶತ್ರು ನಿಗ್ರಹ ವಾರಾಹಿ ಹೋಮವನ್ನು ಮಾಡಿ ಈ ವಿಶೇಷವಾಗಿರ್ತಕ್ಕಂತಹ ಅಷ್ಟದಿಗ್ಬಂಧನ ಮಹಾವಾರಾಹಿ ರಕ್ಷಾ ಉಂಗುರವನ್ನು ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರಿಗೂ ಸಹ. ಅಷ್ಟೇ ಅಲ್ಲ, ಯಾಕೆ ಅಂತ ನೋಡಿ, ಅವತ್ತಿನ ದಿವಸ ಶತ್ರು ನಿಗ್ರಹ ವಾರಾಹಿ ಹೋಮ ಅಷ್ಟೇ ಅಲ್ಲ, ಇನ್ನೂ ಮಿಕ್ಕಿದಾದಂಥ ಹೋಮಗಳು, ಇನ್ನೂ ಹೆಚ್ಚಿನದಾದಂಥ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಆ ಹೋಮಗಳು ಯಾವುದಪ್ಪ ಅಂತಂದರೆ ಅಷ್ಟದಿಗ್ಬಂಧನ ಮಹಾಸುದರ್ಶನ ಹೋಮ. ಇದರಲ್ಲಿ ಸ್ಪಷ್ಟವಾಗಿ ಈ ಉಂಗುರವನ್ನು ನಿಮಗೆ 8 ದಿಕ್ಕುಗಳಲ್ಲೂ ನಿಮಗೆ ರಕ್ಷಣೆ ಕೊಡ್ತಕ್ಕಂಥ 8 ತ್ರಿಶೂಲಾದಿಗಳನ್ನು ನೋಡ್ಬೋದು, ವಿಭಿನ್ನವಾದಂಥದ್ದು. ಸೊ ಅಂಥ ವಿಶೇಷವಾದ ಅಷ್ಟದಿಗ್ಬಂಧನ ಮಹಾಸುದರ್ಶನ ಹೋಮದಲ್ಲಿ ಈ ಒಂದು ಅದ್ಭುತವಾದ ಉಂಗುರ ಎನರ್ಜೈಸ್ ಮಾಡ್ತೇವೆ. ಜೊತೆಗೆ ಮುಖ್ಯವಾಗಿ ನಾವು ಶತ್ರು ನಿಗ್ರಹ ವಾರಾಹಿ ಹೋಮದಲ್ಲಿ ಇದನ್ನು ಎನರ್ಜೈಸ್ ಮಾಡ್ತೇವೆ. ಅಷ್ಟೇ ಅಲ್ಲ, ಇನ್ನೂ ಮುಖ್ಯವಾಗಿ ಅಘೋರಾಸ್ತ್ರ ಹೋಮ,
ಅಘೋರಾಯ ನಮಸ್ತುಭ್ಯಂ ಘೋರಾಘೋರಧರಾಯ ಚ ಘೋರ ಮೃತ್ಯು ವಿನಾಶಾಯ ಅಘೋರಾಯ ನಮೋ ನಮಃ ಅಂತ ಭೂತ ಪ್ರೇತ ಪಿಶಾಚಾದೀನ್ ಭಕ್ಷಯಂತಂ ಮಹಾಪ್ರಭುಂ ಅಂತ ಹೇಳ್ತಾರೆ. ಅಂತಹ ಅದ್ಭುತವಾದಂತಹ ಯಾವುದೇ ನೆಗೆಟಿವ್ ಎನರ್ಜೀಸ್ ಇದ್ರೂ ಪರಿಹಾರ ಮಾಡುವ ಅಘೋರಾಸ್ತ್ರೋಮವನ್ನು ಮಾಡಿ ಅದರಲ್ಲೂ ಸಹ ಈ ಒಂದು ಉಂಗುರ ಎನರ್ಜೈಸ್ ಆಗುತ್ತೆ. ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು, ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಸಿಗಬೇಕು, ಸ್ವಯಂವರ ಪಾರ್ವತಿ ಹೋಮದಲ್ಲಿ ಸಹ ಮಾಡಿ ಅದರಲ್ಲೂ ಸಹ ಈ ಉಂಗುರವನ್ನು ಎನರ್ಜೈಸ್ ಮಾಡ್ತೇವೆ. ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳನ್ನು ಮಾಡಿ ಅದರಲ್ಲಿ ಈ ವಿಶೇಷವಾದ ಉಂಗುರವನ್ನು ಎನರ್ಜೈಸ್ ಮಾಡ್ತೇವೆ. ಇಷ್ಟೆಲ್ಲ ಅತ್ಯದ್ಭುತವಾದಂತಹ ಹೋಮಗಳನ್ನು, ವಿಶಿಷ್ಟವಾದಂಥ ಹೋಮಗಳನ್ನು 18ನೇ ತಾರೀಕು ಅಮಾವಾಸ್ಯೆ, ಯುಗಾದಿ ಅಮಾವಾಸ್ಯೆಯ ಪರ್ವ ದಿನದಂದೇ ನಿಶೀಥ ಅಂದರೆ ಸಂಧ್ಯಾ ರಾತ್ರಿ ಕಾಲಗಳಲ್ಲಿ ಈ ವಿಶೇಷವಾದ ಹೋಮವನ್ನು ಮಾಡಿ ಈ ವಿಶೇಷವಾದ ಉಂಗುರವನ್ನು ಎನರ್ಜೈಸ್ ಮಾಡಿ ನಾವು ನಿಮಗೆ ಕಳಿಸ್ಕೊಡ್ತೇವೆ. ಸೊ ಸಂಕಲ್ಪ ಸೇವೆಗೆ ನೀವು ಹೆಸರು ಕೊಡ್ತಕ್ಕಂಥವ್ರು ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ದರೆ, ನಕ್ಷತ್ರ ಗೊತ್ತಿದ್ದರೆ, ರಾಶಿ ಗೊತ್ತಿದ್ದರೆ ಕಳಿಸಿ. ಇಲ್ಲ ಅಂತಂದ್ರೆ ನಿಮ್ಮ ಹೆಸರು ಗೊತ್ತಿದೆ, ವಿಳಾಸ ಗೊತ್ತಿದೆ, ವಿಳಾಸ ಬಹಳ ಇಂಪಾರ್ಟೆಂಟಾಗಿ ಕಳಿಸಿ, ಪ್ರಸಾದ ಕಳಿಸ್ಕೊಡ್ಬೇಕಾಗ್ತದೆ. ಸೊ ಅದರಿಂದ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ವಿವರಗಳನ್ನು ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. 18ನೇ ತಾರೀಕು ಅಮಾವಾಸ್ಯೆ ಸಾಯಂಕಾಲ, ಮಧ್ಯಾಹ್ನ ಸಾಯಂಕಾಲ ರಾತ್ರಿ ಇದೆ. ಸೊ ಲೈವಲ್ಲಿ ಅಮಾವಾಸ್ಯೆ ಸಮಯದಲ್ಲಿಯೇ ನಿಮ್ಮ ಹೆಸರು ಸಂಕಲ್ಪ ಆಗೋದನ್ನ ನೀವು ಲೈವಲ್ಲಿ ನೋಡ್ಕೊಳ್ಬಹುದು. ಎಲ್ಲ ಹೋಮಗಳನ್ನು ಲೈವಲ್ಲಿ ನೋಡ್ತೀರಾ. ಹಾಗೂ ಮರುದಿನ ಪ್ರಸಾದ ನಾವು ಪ್ಯಾಕ್ ಮಾಡಬೇಕಾಗ್ತದೆ. ರಾತ್ರಿ ಎಲ್ಲ ಹೋಮ ಆಗ್ತದೆ, ಮರುದಿನವೇ ಪ್ರಸಾದ ಪ್ಯಾಕ್ ಆಗ್ತಕ್ಕಂಥದ್ದು 19ನೇ ತಾರೀಕು, ಅವತ್ತು ಹಬ್ಬ. ಸೊ 20ನೇ ತಾರೀಕಿನಿಂದ ಆಚೆಗೆ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಜೊತೆಗೆ ಈ ವಿಶೇಷವಾಗಿರತಕ್ಕಂತಹ ವಾರಾಹಿ ಅಷ್ಟದಿಗ್ಬಂಧನ ಮಹಾವಾರಾಹಿ ರಕ್ಷಾ ಉಂಗುರವನ್ನು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳುಹಿಸಿಕೊಡ್ತೇವೆ. ಪ್ರತಿಯೊಬ್ಬರೂ ಸಹ ಇದನ್ನು ಧಾರಣೆ ಮಾಡಿಕೊಳ್ಬಹುದು. ನಿಮ್ಮ ಮಧ್ಯದ ಬೆರಳು, ಉಂಗುರದ ಬೆರಳು ಅಥವಾ ತೋರು ಬೆರಳು, ನಿಮ್ಮ ಬಲಗೈಯಲ್ಲಿ ಯಾವ ಬೆರಳು ಸೈಜ್ ಆಗುತ್ತೋ ಖಂಡಿತವಾಗಿ ಅದಕ್ಕೆ ಧಾರಣೆ ಮಾಡ್ಕೊಳ್ಳಿ. ಹೆಂಗಸರು ಗಂಡಸರು ಪ್ರತಿಯೊಬ್ಬರೂ ಧಾರಣೆ ಮಾಡ್ಕೊಳ್ಬಹುದಾಗಿರ್ತದೆ. ಹಾಗೂ ಉಂಗುರ ಧಾರಣೆ ಮಾಡ್ಕೊಳ್ಳೋದ್ರಿಂದ ಬೇರೆ ಬೇರೆ ರಿಸ್ಟ್ರಿಕ್ಷನ್ಸ್ ಖಂಡಿತವಾಗಿ ಇರೋದಿಲ್ಲ. ಖಂಡಿತ ಸಂಕಲ್ಪ ಸೇವೆಗೆ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಖಂಡಿತವಾಗಿ ಸಂಕಲ್ಪ ಸೇವೆ ಕೊಡಿ. ವಾರಾಹಿ ಅಮ್ಮನವರ ರಕ್ಷಣೆ ವಿಶೇಷವಾಗಿ ನಿಮ್ಮ ರಾಶಿಗೆ, ನಿಮಗೆ ವಿಶೇಷವಾಗಿ ಸಿಗಲಿ. ನಿಮ್ಮ ಮೇಲೆ ಸದಾ ಸರ್ವದ ವಾರಾಹಿ ಅಮ್ಮನವರ ರಕ್ಷೆ ಇದ್ದೇ ಇರಲಿ ಅಂತ ಸಹ. ಹಾಗೂ ವಿಶೇಷವಾದ ವಾರಾಹಿ ಅಮ್ಮನವರ ಆ ವಿಶೇಷ ನಿಗೂಢ ಮಂತ್ರವನ್ನು ಈಗ ನಾನು ತಿಳಿಸಲಿದ್ದೇನೆ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ಈ ವಿಡಿಯೋ ರೀಚ್ ಆಗಬೇಕು. ನಿಮ್ಮ ರಾಶಿಯವರಿಗೆ ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಿ ದಯವಿಟ್ಟು ಎಲ್ಲರಿಗೂ ಸಿಗೋ ಥರ. ಹಾಗೂ ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಮಾಡಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದಾರೆ, ನಮ್ಮ ಪೇಜ್ ಫಾಲೋ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಪೇಜನ್ನು ಫಾಲೋ ಮಾಡ್ಕೊಳ್ಳಿ. ವಿಶೇಷ ಪ್ರಶ್ನೆಗಳಿದ್ದರೆ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ಐಂ ವಿಶಾಲೆ ಹ್ರೀಂ ಶ್ರೀಂ ಕ್ಲೀಂ ಸ್ವಾಹಾ. 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 ಓಂ ಐಂ ವಿಶಾಲೆ ಹ್ರೀಂ ಶ್ರೀಂ ಕ್ಲೀಂ ಸ್ವಾಹಾ.